ಯುದ್ಧದ ಕಾರಣಕ್ಕಾಗಿ ಹಲವು ವದಂತಿಗಳು ಕೂಡ ಸೃಷ್ಟಿಯಾಗ್ತಾ ಇದ್ದಾವೆ. ಈ ವದಂತಿಗಳ ಪೈಕಿ ನಾಳೆಯಿಂದ ಪೆಟ್ರೋಲ್ ಸಿಗಲ್ಲ ಅನ್ನುವಂಥ ವದಂತಿಯೂ ಕೂಡ ಒಂದು. ರಾಜ್ಯದ ಬಹುತೇಕ ಕಡೆ ಈ ವದಂತಿ ಸೃಷ್ಟಿಯಾಗಿ ಅದು ಸ್ಪ್ರೆಡ್ ಆಗಿ ಜನ ಪ್ಯಾನಿಕ್ ಆಗಿದೆ. ರಾಯಚೂರಲ್ಲಿ ಪೆಟ್ರೋಲ್ ಬಂಕ್ಗಳಿಗೆ ಮುಗಿಬಿದ್ದಿದ್ದಾರೆ ಜನ. ಪೆಟ್ರೋಲ್ ಬಂಕ್ ಮುಂದೆ ಕ್ಯೂ ನಿಂತಿದ್ದಾರೆ ವಾಹನ ಸವಾರರು. ರಾಯಚೂರಿನ ರಾಮ ಮಂದಿರದ ಬಳಿ ಪೆಟ್ರೋಲ್ ಬಂಕ್ನಲ್ಲಿ ಜನ ಕ್ಯೂ ನಿಂತಿರೋದನ್ನು ನೋಡ್ತಾ ಇದ್ದೀರಿ. ಗಂಟೆಗಟ್ಟಲೆ ಕ್ಯೂ ನಿಂತು ಪೆಟ್ರೋಲ್ ಹಾಕಿಸ್ಕೊಂಡಿದ್ದಾರೆ. ಕೆಲವರು ವಾಟರ್ ಬಾಟಲ್ ಹಿಡ್ಕೊಂಡು ಬಂದಿದ್ದಾರೆ, ಕ್ಯಾನ್ ಹಿಡ್ಕೊಂಡು ಬಂದಿದ್ದಾರೆ. ಇದಕ್ಕೆ ಹಾಕ್ಕೊಡಿ ಅಂತ ಹೇಳಿದ್ದಾರೆ. ಪೆಟ್ರೋಲ್ ಮಾಲಕರು ಹೇಳಿದ್ದಾರೆ ಪೆಟ್ರೋಲ್ ಸ್ಟಾಕ್ ಇದೆ, ಸುಮ್ಮನೆ ಭಯ ಪಡಬೇಡಿ ಅಂತ. ಜನ ಕೇಳೋದಕ್ಕೆ ರೆಡಿ ಇಲ್ಲ. ನಾವಿವತ್ತು ರಾಯಚೂರು ನಗರದ ಒಂದು ಪೆಟ್ರೋಲ್ ಬಂಕಲ್ಲಿ ಇದ್ದೇವೆ. ನೀವು ಕೂಡ ನೋಡ್ತಾ ಇರ್ಬೋದು, ನಮ್ಮ ಕ್ಯಾಮ್ರಾಮನ್ ನಿಮಗೆ ಪ್ಯಾನ್ ಮಾಡಿ ತೋರಿಸ್ತಾ ಇದ್ದಾರೆ. ಈಗಾಗಲೇ ಏನು ಪೆಟ್ರೋಲ್ ಮತ್ತು ಡೀಸೆಲ್ ಸಿಗಲ್ಲ ಅನ್ನುವಂಥ ವದಂತಿ ಏನಿತ್ತೋ ಆ ಒಂದು ವದಂತಿ ಹಿನ್ನೆಲೆಯಲ್ಲಿ ವಾಹನ ಸವಾರರು ತಮ್ಮ ವಾಹನಗಳನ್ನು ತೆಗೆದುಕೊಂಡು ಪೆಟ್ರೋಲ್ ಬಂಕ್ಗೆ ಬರ್ತಾ ಇದ್ದಾರೆ. ರಾಯಚೂರು ಜಿಲ್ಲೆಯಾದ್ಯಂತ ಸುಮಾರು 170ಕ್ಕೂ ಅಧಿಕ ಪೆಟ್ರೋಲ್ ಬಂಕ್ಗಳಿವೆ. ಒಂದು ತಿಂಗಳಿಗೆ 6,50,000 ಲೀಟ್ರಷ್ಟು ಪೆಟ್ರೋಲು ಬಳಕೆ ಆಗ್ತಾ ಇತ್ತು. ಆದರೆ ಈಗ ಯುದ್ಧದ ನಡೀತಾ ಇದೆ, ಹಾಗಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಆಗ್ಬೋದು, ಮತ್ತು ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಸಿಗಲ್ಲ ಅನ್ನುವಂಥ ಏನು ವದಂತಿ ಹರಡ್ತಾ ಇದೆಯೋ ಹಾಗಾಗಿ ವಾಹನ ಸವಾರರು ಆತಂಕಕ್ಕೊಳಗಾಗಿ ಏನು ಪೆಟ್ರೋಲ್ ಮುಂದಿನ ದಿನಗಳಲ್ಲಿ ಸಿಗುತ್ತೋ ಇಲ್ಲೋ ಅನ್ನೋ ಕಾರಣಕ್ಕಾಗಿ ತಮ್ಮ ವಾಹನಗಳನ್ನು ತೆಗೆದುಕೊಂಡು ಬಂದು ಪೆಟ್ರೋಲ್ ಬಂಕ್ಗಳಿಗೆ ತಮ್ಮ ವಾಹನಕ್ಕೆ ಫುಲ್ ಟ್ಯಾಂಕನ್ನು ಮಾಡಿಸುವಂಥದ್ದು ಕಂಡು ಬರ್ತಾ ಇದೆ. ಈಗಾಗಲೇ ಪೆಟ್ರೋಲ್ ಬಂಕ್ ಮಾಲೀಕರು ಹಲವು ರೀತಿಯ ಷರತ್ತುಗಳನ್ನು ಅಳವಡಿಕೆ ಮಾಡಿದ್ದಾರೆ. ನಾವು ಬಾಟಲ್ಗಳ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.